ಇನ್ನು ಬೆಂಗಳೂರು ಏರ್ಪೋರ್ಟ್ ನಿಂದ ಖಾಸಗಿ ಕಾರ್ನಲ್ಲೇ ಮನೆಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಬೆಂಗಳೂರನ್ನ ತಲುಪಿದ್ರು. ದೆಹಲಿಯಿಂದ ಬೆಂಗಳೂರಿಗೆ ಬಂದ್ರು. ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲಿ ಏರ್ಪೋರ್ಟ್ ನಿಂದ ಮನೆಗೆ ಬಂದ್ರು ಡಿಕೆ ಶಿವಕುಮಾರ್. ಮರ್ಸಿಡೀಸ್ ಬೆನ್ಸ್ ವ್ಯಾಗನ್ ಖಾಸಗಿ ಕಾರಲ್ಲಿ ಡಿಕೆ ಶಿವಕುಮಾರ್ ಪ್ರಯಾಣ ಮಾಡಿರೋದು. ಸಿದ್ದರಾಮಯ್ಯನವರ ಮಾದರಿಯನ್ನೇ ಅನುಸರಿಸಿದ್ರ ಡಿಕೆ ಶಿವಕುಮಾರ್. 2023ರಲ್ಲಿ ಏರ್ಪೋರ್ಟ್ನಿಂದ ಖಾಸಗಿ ಬೆನ್ಸ್ ಕಾರಲ್ಲೇ ಸಿದ್ದರಾಮಯ್ಯನವರು ಬಂದಿದ್ರು. ದೆಹಲಿಯಿಂದ ವಾಪಸ್ಸಾಗಿ ಖಾಸಗಿ ಕಾರ್ನಲ್ಲಿ ಬಂದಿದ್ರು ಸಿದ್ದರಾಮಯ್ಯನವರು. 2023ರ ಮೇ 18ರಂದು ಬೆನ್ಸ್ ಕಾರ್ನಲ್ಲೇ ಸಿದ್ದರಾಮಯ್ಯನವರು ಮನೆಗೆ ಬಂದಿದ್ರು. ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದು ಬೆಂಗಳೂರಿನಿಂದ ತಮ್ಮದೇ ಖಾಸಗಿ ಕಾರ್ನಲ್ಲಿ ಮನೆಗೆ ಬಂದಿದ್ರು ಸಿದ್ದರಾಮಯ್ಯ. ಈಗ ಪ್ರಮಾಣ ವಚನಕ್ಕೂ ಮುನ್ನ ಖಾಸಗಿ ಕಾರನ್ನ ಡಿಕೆ ಶಿವಕುಮಾರ್ ಕೂಡ ಬಳಸಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಖಾಸಗಿ ಕಾರನ್ನೇ ಬಳಸಿದ್ರು. ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಎರಡನೇ ದೃಶ್ಯ ಇದು ಸಿದ್ದರಾಮಯ್ಯನವರು ಆಗ ಬೆಂಗಳೂರು ಏರ್ಪೋರ್ಟಿಗೆ ಬಂದಿಳಿದಾಗ ತಮ್ಮ ಖಾಸಗಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಹೂವಿನ ಸ್ವಾಗತವನ್ನ ಸಿದ್ದರಾಮಯ್ಯನವರಿಗೆ ಕೋರಿತು. ಈಗ ಸಿದ್ದರಾಮಯ್ಯನವರಂತೆಯೇ ಬೆನ್ಸ್ ಕಾರ್ನಲ್ಲೇ ಮನೆಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮರ್ಸಿಡೀಸ್ ಬೆನ್ಸ್ ವ್ಯಾಗನ್ ಖಾಸಗಿ ಕಾರ್ನಲ್ಲೇ ಡಿಕೆ ಶಿವಕುಮಾರ್ ಮನೆಗೆ ಬಂದಿದ್ದಾರೆ ಏರ್ಪೋರ್ಟ್ನಿಂದ. ಇದೇ ತರ 2023ರಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ತಮ್ಮದೇ ಖಾಸಗಿ ಕಾರ್ನಲ್ಲಿ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಟಿದ್ರು. ಅದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದನ್ನೇ ಸೇಮ್ ಈಗ ಡಿಕೆ ಶಿವಕುಮಾರ್ ರಿಪೀಟ್ ಮಾಡಿದಾರಾ? ಸಿದ್ದರಾಮಯ್ಯನವರ ಮಾದರಿಯನ್ನೇ ಅನುಸರಿಸಿದ್ರ ಅಂತಲೇ ಅನ್ಸತ್ತೆ ಈ ದೃಶ್ಯ ನೋಡ್ತಾ ಇದ್ರು. ಇನ್ನು ದೆಹಲಿಯಿಂದ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾ ಇದ್ದಂತೆ ಆಪ್ತರ ಜೊತೆ ಮಾತುಕತೆ ನಡೆಸಿದ್ದಾರೆ. ರಾತ್ರಿ 1 ಗಂಟೆ ತನಕ ಆಪ್ತರ ಜೊತೆ ಡಿಸಿಎಂ ಸಮಾಲೋಚನೆ ನಡೆಸಿದ್ರು. ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಸಿದ್ದರಾಮಯ್ಯನವರು ಸಭೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ, ಇಷ್ಟು ತಿಂಗಳಿಂದ ನಡೀತಾ ಇದ್ದಂತಹ ಸಂಘರ್ಷಕ್ಕೆ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತವನ್ನ ಆ ಸಂಘರ್ಷ ತಲುಪಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರೆ. ರಾಜೀನಾಮೆ ಕೊಡೋದಕ್ಕೂ ಮುನ್ನ ಒಂದಷ್ಟು ಸಮಾಲೋಚನೆ ನಡೆಸ್ತಾ ಇದ್ದಾರೆ ತಮ್ಮ ಆಪ್ತರ ಜೊತೆ. ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಸಭೆಗಳಿದೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಿನ್ನೆನೇ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ತಡರಾತ್ರಿ 1 ಗಂಟೆ ತನಕ ಆಪ್ತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಿಂದ ಬರ್ತಾ ಇದ್ದಂತೆ ಆಪ್ತರ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಆದರೆ ಯಾರು ಯಾವ ವಿಷಯವನ್ನು ಕೂಡ ಬಾಯ್ಬಿಟ್ಟಿಲ್ಲ, ಯಾವ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇಲ್ಲ. ಬೆಳವಣಿಗೆಗಳಂತೂ ಒಂದಷ್ಟು ಆಗ್ತಾ ಇದೆ. ಅದರ ಅಪ್ಡೇಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ. ದೆಹಲಿಯಿಂದ ಡಿಕೆ ಶಿವಕುಮಾರ್ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ವಿಜಯರಾಜ ಗುರೂಜಿ ಭೇಟಿ ನೀಡಿದ್ರು. ವಿಜಯರಾಜ ಗುರೂಜಿಯ ಮಾರ್ಗದರ್ಶನವನ್ನ ಪಡೆದ್ರು ಡಿಕೆ ಶಿವಕುಮಾರ್. ಕಳೆದ 2023ರ ಚುನಾವಣೆ ನಂತರ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿ ಸುದ್ದಿಯಾಗಿದ್ರು ಗುರೂಜಿ. ಹಲವು ವರ್ಷಗಳಿಂದ ಡಿಕೆ ಶಿವಕುಮಾರ್ ಭವಿಷ್ಯದ ವಿಚಾರದಲ್ಲಿ ಆಪ್ತತೆ ಹೊಂದಿದ್ದಂತಹ ಗುರೂಜಿ ಡಿಕೆ ಶಿವಕುಮಾರ್ಗೆ ಬುಧ ಮತ್ತು ಆದಿತ್ಯ ಪಂಚಮ ಯೋಗ ಇದೆ ಅಂತ ಗುರೂಜಿ ಆಶೀರ್ವದಿಸಿದ್ರು. ದೆಹಲಿಯಿಂದ ಬಂದಂತ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ವಿಜಯರಾಜ ಗುರೂಜಿ ಭೇಟಿ ನೀಡಿದ್ರು. ಅದರ ದೃಶ್ಯ ನೋಡ್ತಾ ಇದ್ರಿ. ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.